ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕಿಂಗ್ ಅರೇನಾಗೆ ಸ್ವಾಗತ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಟೆಂಪಲ್ಗೆ ಹೊರಟಿದ್ವಿ. ಆ ಟೆಂಪಲ್ ಯಾವುದು ಅಂದರೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಇರುವಂಥ ಬಿದನಗೆರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ವಿಶ್ವದ ಎತ್ತರದ ಪ್ರತಿಮೆಗಳಲ್ಲಿ ಒಂದು. ಈ ಸ್ಟ್ಯಾಚ್ಯೂ ಬಂದು 161 ಅಡಿ ಎತ್ತರ ಇದೆ. ನಾನು ಈ ದೇವಸ್ಥಾನಕ್ಕೆ 2ನೇ ಸಲ ಬಂದಿರೋದು. ಈ ದೇವಸ್ಥಾನ ಒಂದು ಧಾರ್ಮಿಕ ಕೇಂದ್ರ, ಹಾಗೆಯೇ ಪ್ರಸಿದ್ಧವಾದ ಹಿಂದೂ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇರೋವಂಥ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಂಚಮುಖಗಳ ಮಹತ್ವ ಏನು ಅಂದರೆ, ಇದು 5 ಮುಖಗಳನ್ನ ಹೊಂದಿದೆ. ಅದು ಯಾವುದ್ಯಾವುದು ಅಂದರೆ, ಮೊದಲನೇದಾಗಿ ಹಯಗ್ರೀವ, ಇದು ಕುದುರೆ ಮುಖನ ಹೊಂದಿದೆ. 2ನೇದು ನರಸಿಂಹ, ಸಿಂಹದ ಮುಖನ ಹೊಂದಿದೆ. ಹಾಗೆ 3ನೇದಾಗಿ ಗರುಡ ಅಂದರೆ ಹದ್ದಿನ ಮುಖನ ಹೊಂದಿದೆ. 4ನೇದು ವರಾಹ, ಹಂದಿಯ ಮುಖನ ಹೊಂದಿದೆ. 5ನೇದು ಹನುಮಂತ, ವಾನರನ ಮುಖನ ಹೊಂದಿದೆ. ಈ ಸ್ಟ್ಯಾಚ್ಯೂನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ದೇವಸ್ಥಾನದಲ್ಲಿ ಗೋಶಾಲೆ ಕೂಡ ಇದೆ. ಗೋಶಾಲೆಗೆ ನಿಮ್ಮ ಕೈಲಾದಷ್ಟು ಧನ ಸಹಾಯನ ಮಾಡ್ಬೋದು. ಅಲ್ಲಿ ಸ್ಕ್ಯಾನರ್ ಕೂಡ ಹಾಕಿದ್ದಾರೆ. ಹಾಗೆ ಈ ದೇವಸ್ಥಾನದ ವಿಶೇಷ ಏನಂದರೆ, ಪಂಚಮುಖಿ ಆಂಜನೇಯ ದೇವಸ್ಥಾನದ ಪಕ್ಕನೇ ಶ್ರೀ ಸತ್ಯಶನೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಈ ದೇವಸ್ಥಾನದ ಸ್ಟ್ಯಾಚ್ಯೂ 161 ಅಡಿ ಇರೋದ್ರಿಂದ ನಾವು ಹಾಸನ್ ಮತ್ತು ಬ್ಯಾಂಗ್ಳೂರು ಹೈವೇನಲ್ಲಿ ಹೋಗುವಾಗ ಸ್ಟ್ಯಾಚ್ಯೂ ದೂರದಲ್ಲೇ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ ನೋಡಿ. ದೇವಸ್ಥಾನಕ್ಕೆ ಬಂದು ಎಳ್ಳೆಣ್ಣೆಯಲ್ಲಿ ದೇವರಿಗೆ ಅಭಿಷೇಕನ ಮಾಡಿಸೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ. ಅದ್ರ ಜೊತೆಗೆ ಈ ದೇವಸ್ಥಾನದಲ್ಲಿ ನವಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನೋಡಿ, ದೇವಸ್ಥಾನದ ಸುತ್ತಮುತ್ತ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ. ಇಲ್ಲಿ ಎಡಭಾಗದಲ್ಲಿ ಕಾಣಿಸ್ತಾ ಇರೋಂಥ ಬಿಲ್ಡಿಂಗಲ್ಲಿ ಯಾವಾಗಲೂ ಅನ್ನದಾಸೋಹ ನಡೆಯುತ್ತೆ. ಪ್ರತಿದಿನ ಅನ್ನದಾನ ನಡೀತಾನೆ ಇರುತ್ತೆ. ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಸ್ಕೊಂಡು ಕೊನೆಗೆ ಇಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸು. ನೋಡಿ, ಈ ದೇವಸ್ಥಾನ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಹೋಮ ಮತ್ತು ಯಾಗಗಳನ್ನೂ ಕೂಡ ಮಾಡ್ತಾರೆ. ಎಳ್ಬತ್ತಿನ ಹಚ್ಚಬೇಕು ಅಂದರೆ ಅಲ್ಲೇ ಎಂಟ್ರೆನ್ಸಲ್ಲಿ ಎಳ್ಬತ್ತಿನ ಮಾರ್ತಾ ಇರ್ತಾರೆ. ಅಲ್ಲಿ ಎಳ್ಬತ್ತಿನ ತೊಗೊಂಡು ಎಳ್ಬತ್ತಿ ಕೂಡ ಹಚ್ಬೋದು. ನಾವು ಕೂಡ ಎಳ್ಬತ್ತಿನ ಹಚ್ಚಿ ನಂತರ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಎಳ್ಬತ್ತಿನ ಹಚ್ಚಿ ಆದಮೇಲೆ ಅಲ್ಲೇ ನವಗ್ರಹಗಳಿಗೆ ನವಧಾನ್ಯಗಳನ್ನೂ ಕೂಡ ಮಾರ್ತಾ ಇರ್ತಾರೆ. ಅದನ್ನು ಕೂಡ ತಗೊಂಡು ನವಗ್ರಹಗಳಿಗೆ ಧಾನ್ಯಗಳನ್ನ ದಾನವಾಗಿ ಕೊಡಬೇಕು ಅಂತ ತಗೊಂಡು ಹೊರಟ್ವಿ. ನವಗ್ರಹಗಳನ್ನು ಪೂಜೆ ಮಾಡೋದಕ್ಕೆ 9 ನವಧಾನ್ಯಗಳು ತುಂಬಾ ಮುಖ್ಯ. ಆ 9 ನವಗ್ರಹಗಳು ಯಾವ್ಯಾವುದು ಅಂದರೆ, ಮೊದಲನೇದಾಗಿ ಸೂರ್ಯದೇವನಿಗೆ ಗೋಧಿಯನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ದೋಷ ಕೂಡ ನಿವಾರಣೆಯಾಗುತ್ತೆ ಅನ್ನೋದು ಒಂದು ವಾಡಿಕೆ. 2ನೇದಾಗಿ ಚಂದ್ರದೇವನಿಗೆ ಭತ್ತ ಅಥವಾ ಅಕ್ಕಿಯನ್ನು ದಾನ ಕೊಡ್ತಾರೆ. ಹಾಗೆ 3ನೇದಾಗಿ ಮಂಗಳ ದೇವರಿಗೆ ತೊಗರಿ ಬೇಳೆಯನ್ನು ಅರ್ಪಣೆ ಮಾಡಬೇಕು. 4ನೇದು ಬುಧ ದೇವರಿಗೂ ಕೂಡ ಹೆಸರು ಕಾಳನ್ನು ದಾನವಾಗಿ ಕೊಡಬೇಕು. 5ನೇದು ಗುರುದೇವರಿಗೂ ಕೂಡ ಕಡಲೆಕಾಳನ್ನು ದಾನವಾಗಿ ಕೊಡಬೇಕು. 6ನೇದು ಶುಕ್ರನಿಗೂ ಕೂಡ ಅವರೆಕಾಳನ್ನು ದಾನವಾಗಿ ಕೊಡಬೇಕು. 7ನೇದು ಶನಿ ದೇವರಿಗೆ ಕಪ್ಪು ಎಳ್ಳನ್ನು ದಾನವಾಗಿ ಕೊಡಬೇಕು. 8ನೇದು ರಾಹು ದೇವರಿಗೂ ಕೂಡ ಉದ್ದಿನಬೇಳೆ ಅಂದರೆ ಕಪ್ಪು ಉದ್ದಿನಬೇಳೆನ ಕೊಡಬೇಕು. 9ನೇದು ಕೇತುಗೂ ಕೂಡ ಹುರುಳಿಕಾಳನ್ನು ದಾನವಾಗಿ ಕೊಡಬೇಕು. ಈ 9 ನವಧಾನ್ಯಗಳನ್ನು ನವಗ್ರಹಕ್ಕೆ ದಾನವಾಗಿ ಕೊಡೋದ್ರಿಂದ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಈ ಒಂದು ಕ್ಷೇತ್ರಕ್ಕೆ ಬರೋದ್ರಿಂದ ಶನೇಶ್ವರ ಸ್ವಾಮಿಯವರ ದರ್ಶನ ಕೂಡ ಆಗುತ್ತೆ. ಹಾಗೆ ಎಳ್ಳೆಣ್ಣೆ ಅಭಿಷೇಕ ಕೂಡ ಮಾಡ್ಬೋದು. ಜೊತೆಗೆ ನವಗ್ರಹಗಳ ದರ್ಶನ ಮಾಡಿಕೊಂಡು ನವಧಾನ್ಯಗಳನ್ನ ದಾನವಾಗಿ ಕೊಟ್ಟು ಇರೋಂಥ ದೋಷನ ಪರಿಹಾರ ಮಾಡ್ಕೋಬೋದು. ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಕೂಡ ಪಡ್ಕೋಬೋದು. ಎಲ್ಲದೂ ಒಂದೇ ಕ್ಷೇತ್ರದಲ್ಲಿ ಆಗುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಒಂದ್ಸಲ ಭೇಟಿ ನೀಡಿ. ಹಾಗೆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರು ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ, ಇದೇ ಸತ್ಯ ಶನೇಶ್ವರ ಸ್ವಾಮಿಯವರ ಗರ್ಭಗುಡಿ.
ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಪ್ರತಿಯೊಬ್ಬರು ಕೂಡ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡ್ಬೋದು. ಎಲ್ರಿಗೂ ಮಹಾರಾಷ್ಟ್ರದಲ್ಲಿ ಇರೋವಂಥ ಶನಿ ಸಿಂಗ್ನಾಪುರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ. ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂದವರು ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಹೋಗ್ಬೋದು. ನೋಡಿ, ಗರ್ಭಗುಡಿಲೂ ಕೂಡ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ನೀವು ಯಾವಾಗ ಬೇಕಾದರೂ ಬಂದು ಹೋಗ್ಬೋದು. ಹಾಗೆಯೇ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾನ ನಡೀತಾ ಇರೋದ್ರಿಂದ ನಿಮ್ಮ ಕೈಲಾದಷ್ಟು ಅನ್ನದಾನಕ್ಕೆ ಸಹಾಯನ ಮಾಡಿ ಹೋಗ್ಬೋದು. ಅಷ್ಟು ಇಷ್ಟು ಅಂತ ಅಲ್ಲ, ನಿಮ್ಮ ಕೈಲಾದಷ್ಟು ಅನ್ನದಾನಕ್ಕೆ ಸಹಾಯನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿರ್ತಾರೆ ಅವರಿಗೆ ಶೇರ್ ಮಾಡಿ. ಯಾಕೆಂದರೆ ಈ ದೇವಸ್ಥಾನದ ಮಾಹಿತಿನ ತಿಳ್ಕೊಂಡು ಹೋದರೆ ಯಾವ ಥರ ಪೂಜೆ ಮಾಡ್ತಾರೆ, ಏನೇನು ವಿಶೇಷ ಇರುತ್ತೆ ಅನ್ನೋದು ಕೂಡ ತಿಳ್ಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಶನಿ ಮಹಾತ್ಮನ ದರ್ಶನ ಮಾಡಿಕೊಂಡು ಉಳಿದಿರುವಂಥ ನವಗ್ರಹಗಳಿಗೆ ನವಧಾನ್ಯಗಳನ್ನು ದಾನವಾಗಿ ನೀಡಿ ಕೊನೆಯದಾಗಿ ಆಂಜನೇಯ ಸ್ವಾಮಿದು ವಿಗ್ರಹ ಇದೆ, ಅಲ್ಲಿಗೆ 2 ಬೆಲ್ಲ ಮತ್ತು ಬತ್ತಿಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಬೆಲ್ಲದ ದೀಪ ಹಚ್ಚಿ ಆರತಿನ ಮಾಡಿ ತಟ್ಟೆನ ಅಲ್ಲೇ ಇಟ್ಟು ಹೋಗಬೇಕು. ನಾವು ಕೂಡ ಆಂಜನೇಯ ಸ್ವಾಮಿಗೆ ಬೆಲ್ಲದ ದೀಪನ ಹಚ್ಚಿ ಆರತಿನ ಮಾಡಿ ನಂತರ ಅಲ್ಲೇ ಪಕ್ಕದಲ್ಲಿ ಇರುವಂಥ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಬೇಕು ಅಂದರೆ ಪ್ರಸಾದನ ಕೊಡ್ತಾ ಇರ್ತಾರೆ. ಪ್ರಸಾದನ ತಗೊಂಡು ಅಲ್ಲೇ ದೇವಸ್ಥಾನದಲ್ಲಿ ಅನ್ನದಾನನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೊರಟ್ವಿ. ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಂತರ ಹಾಸನ ಕಡೆ ಹೊರಟ್ವಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ, ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಎಲ್ಲೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಸಂಪೂರ್ಣ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದೇ ಪಂಚಮುಖಿ ಆಂಜನೇಯ ಸ್ವಾಮಿದು ಸ್ಟ್ಯಾಚ್ಯೂ ಇದೆಯಲ್ಲ, ಅದ್ರ ಕೆಳಗಡೆ ಇರುವಂಥ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ನಾವು ಮೊದಲಿಗೆ ಸತ್ಯಶನೇಶ್ವರ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಅಲ್ಲಿ ಎಳ್ಬತ್ತಿ ಎಲ್ಲ ಹಚ್ಚಿ ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ವಿ. ಎಲ್ಲ ಕಡೆ ಪೂಜೆ ಹಾಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತಿದ್ದು ನಂತರ ಹೊರಟ್ವಿ. ನೋಡಿ, ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ಯಾಕ್ ಸೈಡು. ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಪ್ರತಿಯೊಂದು ಲೈನನ್ನು ಕೂಡ ಇಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ನಿಧಾನಕ್ಕೆ ಆ ಲೈನ್ಸ್ನೆಲ್ಲ ಓದ್ಕೊಂಡು ಆಚೆ ಹೊರಟ್ವಿ. ಹಾಗೆಯೇ ಅನ್ನದಾಸೋಹ ನಡೆಯುತ್ತಲ್ಲ, ಆ ಹಾಲಲ್ಲೂ ಕೂಡ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಲೈನ್ಸ್ನ ಬರೆದಿದ್ದಾರೆ. ನಾವು ಎಲ್ಲರೂ ಕೂಡ ಎಲ್ಲ ಲೈನ್ಸ್ಗಳನ್ನೂ ಓದ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ವಿಶೇಷ ಪ್ರಸಿದ್ಧವಾಗಿರುವಂಥ ದೇವಸ್ಥಾನಗಳ ಮಾಹಿತಿಗೆ ನಮ್ಮ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬೇಗನೆ ತಲುಪುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಹೈಪ್ನ ಕೊಟ್ಟು ಪಾಯಿಂಟ್ಸ್ನ ಕೊಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.